ಜಮ್ಮು ಕಾಶ್ಮೀರದಲ್ಲಿ ರಣ ಪ್ರವಾಹ ಉಂಟಾಗಿದೆ. ಪ್ರಕೃತಿಯ ವಿಕೋಪಕ್ಕೆ ಆಗ್ತಾ ಇರುವಂತಹ ದ್ವಾನಗಳು ಒಂದಾ ಎರಡಾ ಅಂತ ಡೀಟೇಲ್ಸ್ ಕೊಡ್ತೀವಿ. ಪ್ರಕೃತಿ ರೌದ್ರ ರೂಪವನ್ನ ತಾಳಿರೋದು. ನಿರಂತರ ಮಳೆ, ಲ್ಯಾಂಡ್ ಸ್ಲೈಡ್ ಮತ್ತು ಪ್ರವಾಹ ಜಮ್ಮು ಕಾಶ್ಮೀರದ ಜನರನ್ನ ಬೆಚ್ಚಿ ಬೀಳೋ ರೀತಿ ಮಾಡಿದೆ. 50 ಮೆಗಾವ್ಯಾಟ್ ವಿದ್ಯುತ್ ಯೋಜನೆ ಪ್ರದೇಶದಲ್ಲಿ ಭಾರಿ ಹಾನಿಯಾಗಿದೆ. ರಜೌರಿ ಜಿಲ್ಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಇಲ್ಲಿ ತನಕ 11 ಜನರನ್ನ ರಕ್ಷಣಾ ತಂಡ ರಕ್ಷಿಸಿದೆ. ಅಪಾಯದಲ್ಲಿ ಇದ್ರು ಇವರೆಲ್ಲರೂ ಕೂಡ. ಮಳೆಯಿಂದಾಗಿ ಅಮರನಾಥ ಮತ್ತು ವೈಷ್ಣೋದೇವಿ ಯಾತ್ರೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಈ ವಿಜುವಲ್ಸ್ ನೋಡ್ತಾ ಇದ್ದೀರಾ, ಬಹಳ ಭಯಾನಕ ಸ್ವರೂಪವನ್ನು ಶಾಂತವಾಗಿದ್ದ ನದಿ ಪಡ್ಕೊಂಡಿದೆ. ಮತ್ತೆ ಈ ದೃಶ್ಯ ನೋಡ್ತಾ ಇದ್ದೀರಲ್ಲ ನೀವು, ಇವೆಲ್ಲ ಆಳವಾದ ಕಣಿವೆಗಳು, ಅಂದರೆ ತುಂಬ ಕೆಳಗಡೆ ರೀಜ್ನಲ್ ಇದೆ. ಅಲ್ಲೇ ನಿಮಗೆ ಇಷ್ಟು ನೀರು ಈ ಫೋರ್ಸಲ್ಲಿ, ಅದು ವಿಸ್ತೀರ್ಣ ನೋಡಿ ಹೇಗಿದೆ ಅಂತ ಹೇಳಿ. ಅಲ್ಲೇ ಈ ಫೋರ್ಸಲ್ಲಿ ನೀರು ಹರಿತಿದೆ ಅಂದರೆ ಆ್ಯಕ್ಚುಯಲ್ ಹಾನಿ ಎಂಥದ್ದು ಅಂತ. ಮತ್ತು ನಿಮಗೆ ಕಡಿದಾದ ಪ್ರದೇಶಗಳ ನಡುವೆ ಒಂದು ರಸ್ತೆ, ಅದರ ಪಕ್ಕದಲ್ಲೇ ನದಿ ಹರಿಯೋದ್ರಿಂದ ರಸ್ತೆಯನ್ನು ಕೂಡ ಆಪೋಷಣ ತಗೊಂಡ್ಬಿಡುತ್ತೆ. ಹಿಮಾಲಯನ್ ರೀಜನ್ ತುಂಬ ಸೆನ್ಸಿಟಿವ್ ಆಗಿರುವಂತಹ ರೀಜನ್. ಮಳೆಗಾಲದಲ್ಲಂತೂ ನಾವು ಲ್ಯಾಂಡ್ ಸ್ಲೈಡನ್ನು ನೋಡ್ತೀವಿ. ಈ ಕಡೆ ಚಳಿಗಾಲದಲ್ಲಿ ಯಾವಾಗಲೂ ಕೂಡ ಈ ಮಂಜಿನ ಸುನಾಮಿಯನ್ನು ನೋಡ್ತೀವಿ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದು ಕಿಶ್ತವಾರ್ನಲ್ಲಿ ಕಾಣಿಸ್ತಾ ಇರುವಂತಹ ದೃಶ್ಯ. ಹಿಮಕುಸಿತದಂತಹ ಪ್ರಕರಣಗಳನ್ನು ನೋಡುವಂತಹ ಜಿಲ್ಲೆ ಮಳೆಯ ಆರ್ಭಟಕ್ಕೆ ಬೆಚ್ಚಿ ಬಿದ್ದಿದೆ. ನದಿಯ ಬೋರ್ಗರೆತವನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲೇ ಅಕ್ಕಪಕ್ಕ ಇರುವಂತಹ ಕಟ್ಟಡಗಳಿಗೂ ಕೂಡ ಹಾನಿ ಉಂಟಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಕೂಡ ನದಿಯ ನೀರಿನ ರಭಸ ಆ ಕಟ್ಟಡಗಳನ್ನು ಆಪೋಷಣ ತೆಗೆದುಕೊಳ್ಳುವಂತಹ ಆತಂಕ ಇದೆ. ಪ್ರಕೃತಿ ಮುನಿದಾಗ ಮನುಷ್ಯ ಸೃಷ್ಟಿ ಮಾಡಿದ್ದು, ಪ್ರಕೃತಿಯಲ್ಲಿರೋದು ಎಲ್ಲವೂ ನಗಣ್ಯ, ಲೆಕ್ಕಕ್ಕೆ ಬರಲ್ಲ. ಹತ್ತಾರು ಸಂಖ್ಯೆಯಲ್ಲಿ ಸಾವು ನೋವುಗಳು ಕೂಡ ಸಂಭವಿಸಿದೆ.